ದಯವಿಟ್ಟು ಕೆಳಗಡೆ ಬರ್ಲಿ, ಕೆಳಗಡೆ ಬಂದು ಮೇಲೆ ಹೋಗ್ಲಿ. ಮೇಲ್ ಹೋದ್ರೂ ಪರವಾಗಿಲ್ಲ, ನನ್ಗೆ ಬೇಕೇ ಬೇಕು ಅಂತ ಇಲ್ಲಿ ತಗೊಂಡೆ ಪಕ್ಕಕ್ಕೆ ಇಡ್ಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನಿದ್ದೆ ಬರ್ತಾ ಇದ್ರೆ ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಹೆಲೋ ಪೀಪಲ್ ಆಫ್ ಯೂಟ್ಯೂಬ್. ಸೊ ಇವತ್ತು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕಾಲ್ ಅನ್ನ ಬೈ ಮಾಡಿದೀವಿ. ಅದರಲ್ಲಿ ₹1000 ಲಾಸ್ ರನ್ ಆಗ್ತಾ ಇದೆ. ಸೊ ನಾನು ಇವಾಗ ಕಾಲ್ ಬೈ ಮಾಡಕ್ ಕಾರಣ ಏನಂದ್ರೆ, ಮಾರ್ಕೆಟ್ ಇಲ್ಲಿ 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 3 ಟಚ್ ಆಗಿದೆ. ಈ ಟಚ್ ಆಗಿರೋ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆದ ಮೇಲೆ ಏನಾಗಿದೆ, ನಾನು ಆಕ್ಚುಲಿ ಲಾಟ್ ಕಡಿಮೆ ಇದೆ, ಆಡ್ ಮಾಡ್ಬೇಕು, ಸ್ವಲ್ಪ ಕೆಳಗಡೆ ಬರುತ್ತೆ ಡಿಸ್ಕೌಂಟ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಅದು ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇಲ್ಲ ಬಿಡಿ, ಕಾಣ್ತಾ ಇಲ್ಲ. ಇನ್ನೊಂದು ಲಾಟ್ ಆಡ್ ಮಾಡ್ಬಿಡೋಣ. 2 ಲಾಟ್ ಆಡ್ ಮಾಡಿದೀನಿ, ಯಾಕಂದ್ರೆ ಕೆಳಗಡೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಮೇಲೆ ಇಲ್ಲೋದಾಗ ಆಡ್ ಮಾಡಿದೆ, ವಿಚ್ ಇಸ್ ಬ್ಯಾಡ್ ಬಿಹೇವಿಯರ್. ನೋಡಿ, ನನ್ನ ಲೈವ್ ಮಾರ್ಕೆಟ್ ಅಲ್ಲಿ ಒಂದು ಬ್ಯಾಡ್ ಬಿಹೇವಿಯರ್ ಇಂದ ಇಲ್ಲಿ ನೋಡಿ +1000 ಇದ್ದಿದ್ದು -1000 ಹೋಯ್ತು. ಸೊ ಈ ರೀತಿ ಬ್ಯಾಡ್ ಬಿಹೇವಿಯರ್, ಇಂಪಲ್ಸಿವ್ ಬಿಹೇವಿಯರ್, ಅಮೆಚ್ಯೂರ್ ಬಿಹೇವಿಯರ್ ಇರಬಾರ್ದು. ನನಗಿದು ತುಂಬಾ ಕ್ಯಾಶುಯಲ್. 2 ಲಾಟ್ ಎಲ್ಲ ನನ್ಗೆ ಮ್ಯಾಟರ್ ಆಗಲ್ಲ. ಸೊ ಅದಕ್ಕೆ ನಾನು ಟಕ್ ಅಂತ ಮೇಲ್ ತಗೊಂಡಿದ್ದೀನಿ. ಆದ್ರೆ ತುಂಬಾ ಜನಕ್ಕೆ 2 ಲಾಟ್ ಕೂಡ ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮೇಲ್ ಹೋದ್ರೆ ₹1000 ಪ್ರಾಫಿಟ್, ಅದೆಲ್ಲ ಲಾಸ್ ಆದ್ರೆ ತುಂಬಾ ಜನಕ್ಕೆ ಬಿಹೇವಿಯರ್, ತುಂಬಾ ಜನಕ್ಕೆ ಸೈಕಾಲಜಿ ಇಂಪ್ಯಾಕ್ಟ್ ಆಗುತ್ತೆ. ಇಟ್ಸ್ ಓಕೆ, ನಾನು 2 ಲಾಟ್ ಮೇಲೆ ಆಡ್ ಮಾಡಿರ್ಬೋದು. ನಾನು ಇಲ್ಲಿ ಕೆಳಗಡೆ ಬಂದ್ರೆ ಇನ್ನೂ 300 ಕ್ವಾಂಟಿಟಿ ಆಡ್ ಮಾಡ್ತೀನಿ. ಅದಕ್ಕೆ ನಾನು ಟಕ್ ಅಂತ ತಗೊಂಡಿದ್ದೆ ಅಷ್ಟೇ, ಆದ್ರೂ ಅದು ತಪ್ಪೆ. ಓಕೆ, ಅದಾದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಏನಿದೆ ಇಲ್ಲಿ? ಇಲ್ಲಿ ಲೆಫ್ಟ್ ಶೋಲ್ಡರ್, ಇಲ್ಲಿ ಹೆಡ್, ಮತ್ತೆ ಇಲ್ಲಿ ರೈಟ್ ಶೋಲ್ಡರ್ ಬ್ರೇಕ್ ಡೌನ್ ಆಗಿದೆ, ರಿಟೆಸ್ಟ್ ಆಗಿದೆ, ಇಲ್ಲಿ ತನಕ ಬಂದಿದೆ. ಸೊ ತುಂಬಾ ಜನ ಇಲ್ಲಿ ಸೆಲ್ ಮಾಡಿರೋ ಸ್ಟಾಪ್ ಲಾಸ್ ಇಲ್ಲಿ, ಟಾರ್ಗೆಟ್ ಇಲ್ಲಿ ತಗೊಂಡಿರ್ತಾರೆ. ಅದಾದ್ಮೇಲೆ ವಾಪಸ್ ಟ್ರೆಂಡ್ ಮೇಲೆ ಹೋಗ್ತದೆ. ಈಗ ನನ್ನ ಕೆಲಸ ಏನು? ಮಾರ್ಕೆಟ್ ಮೇಲೆ ಹೋಗ್ಬೇಕು. ನನ್ಗೇನಾಗ್ಬೇಕು? ಮಾರ್ಕೆಟ್ ಮೇಲೆ ಹೋಗಬೇಕು. ಯಾಕಿಲ್ ಮೇಲೆ ಹೋಗುತ್ತೆ? ನನ್ಗೆ ಕ್ಲಿಯರ್ ಕಟ್ ಆಗಿ ಕಾಣಿಸ್ತದೆ, ಇದಿಷ್ಟು ಬೈಯರ್ದು ಸಾಮ್ರಾಜ್ಯ ಸ್ವಾಮಿ, ಇದಿಷ್ಟು ಬೈಯರ್ದು ಸಾಮ್ರಾಜ್ಯ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಧಾನ, ಇಲ್ಲಿ ಇಲ್ಲಿಂದ ಬೈಯಿಂಗ್ ಶುರು ಆಗಿದೆ. ಅದಾದ್ಮೇಲೆ ಇದಿಷ್ಟು ಬೈಯಿಂಗ್ ಸಾಮ್ರಾಜ್ಯ. ಅದಾದ್ಮೇಲೆ ಇಲ್ಲೂ ಎಲ್ಲ ಬೈಯಿಂಗೇ ಬಂದಿದೆ. ಅದಾದ್ಮೇಲೆ ಇದಿಷ್ಟು ಮಾತ್ರ ಸೆಲ್ಲಿಂಗ್ ಇದೆ, ಆದ್ರೆ ಮಧ್ಯದಲ್ಲಿ ಸ್ಟ್ರಾಂಗ್ ಬೈಯಿಂಗೇ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಬೈ ಮಾಡಿದೀನಿ. ಸೊ ಈಗ ₹2000 ಲಾಸ್ ರನ್ ಆಗ್ತದೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೇನೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದೇ ಕಾರಣಕ್ಕೆ, ಮಾರ್ಕೆಟ್ ಕೆಳಗಡೆ ಬಂದ್ರೆ ಕ್ವಾಂಟಿಟಿನ ಆಡ್ ಮಾಡಕ್ಕೆ. ಸೊ ಈಗ ನಾನು ಇಲ್ಲಿ ಕ್ವಾಂಟಿಟಿ ಆಡ್ ಮಾಡುವಂತ ಸಮಯ. ನಾನಿಲ್ಲಿ ಕ್ವಾಂಟಿಟಿನ ಆಡ್ ಮಾಡುವಂತ ಸಮಯ. ಮಾರ್ಕೆಟ್ ಇನ್ನೊಂಚೂರು ಕೆಳಗಡೆ ಬಂದ್ರೆ ಕ್ವಾಂಟಿಟಿ ಆಡ್ ಮಾಡ್ತೀನಿ. ದಯವಿಟ್ಟು ಕೆಳಗಡೆ ಬರ್ಲಿ, ಕೆಳಗಡೆ ಬಂದು ಮೇಲೆ ಹೋಗ್ಲಿ. ಅದಕ್ಕೆ ನಾನು ಹೋಪ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೆಳಗಡೆಯಿಂದ ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಇದೆಯಲ್ಲ, ಇಷ್ಟು ಕೆಳಗಡೆ ಬರೋದ್ ಬೇಡ, ಒಂದ್ ಸ್ವಲ್ಪ ಇಲ್ಲಿ ತನಕ ಬಂದು ಇಲ್ಲಿಂದ ಮೇಲೆ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಓ, ಮಾರ್ಕೆಟ್ ಇಲ್ಲಿಂದಾನೆ ಮೇಲೆ ಹೋಗ್ಬಿಡುತ್ತೆ ಟ್ರೇಡರ್ಸ್, ನಮ್ಗೆ ಚಾನ್ಸ್ ಸಿಕ್ಕಿದ್ದೋಗತ್ತು. ಇಲ್ಲಿಂದ ಮೇಲೆ ಹೋದ್ರೆ ಏನ್ ಮಾಡಕ್ಕಲ್ಲ, ಕಡಿಮೆ ಪ್ರಾಫಿಟ್ ಆಗುತ್ತೆ ಇವತ್ತು. ಕೆಳಗಡೆ ಬರ್ಲಿ, ಕೆಳಗಡೆ ಬರ್ಲಿ, ಕೆಳಗಡೆ ಬರ್ಲಿ, ಮೇಲೆ ಹೋಗ್ತದೆ. ಓಕೆ, ಸೊ ನೋಡ್ತಾ ಇರ್ಬೋದು, ತುಂಬಾ ಜನ ಏನ್ ಮಾಡ್ತೀರಾ ಬಿಗಿನರ್ಸ್, ನೀವು ಟ್ರೇಡ್ ತಗೊಂಡ್ಮೇಲೆ ಮಾರ್ಕೆಟ್ ನಿಮ್ಮ ಡೈರೆಕ್ಷನ್ ಹೋಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೀರಾ. ಆದ್ರೆ ನಾನು ಕೆಳಗಡೆ ಬಂದಿದ್ರೆ ನೋಡಿ, ಸ್ವಲ್ಪ ಪ್ರಾಫಿಟ್ ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೆ. ನೋಡಿ, 2500 ಪ್ರಾಫಿಟ್ ಇದೆ. ಆದ್ರೆ ಸ್ವಲ್ಪ ಕೆಳಗಡೆ ಬಂದಿದ್ರೆ, ನಾನು ಕ್ವಾಂಟಿಟಿ 300-400 ಬೈ ಮಾಡಿದ್ರೆ ಇದೇ 2000 ಬದಲು 20,000 ಪ್ರಾಫಿಟ್ ಆಗ್ತಾ ಇತ್ತು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕೆಳಗಡೆ ಬರುತ್ತೆ, ಇಲ್ಲಿಂದ ಒಂದೇ ಒಂದು ಎಸೆಲೆಂಟ್ ಆಗುತ್ತೆ, ಇಲ್ಲಿ ನಾನು ಕ್ವಾಂಟಿಟಿ ಆಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಆಪ್ಷನ್ ಚಾರ್ಟ್ ಅಲ್ಲೂ ಅಷ್ಟೇ, ಈ ಪ್ರೈಸ್ ರೇಂಜ್ ಬಂದ್ರೆ ಆಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಮಾರ್ಕೆಟ್ ಬಂದಿಲ್ಲ ಅಷ್ಟೇ, ಸೀದಾ ಮೇಲೆ ಹೋಗ್ತದೆ, 2500 ಮೇಲೆ ಪ್ರಾಫಿಟ್ ರನ್ ಆಗ್ತದೆ. ನಾನು ಹೋಲ್ಡ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು. ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ ಇವತ್ತಿನ ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ಲಿ, ಇವತ್ತಿನ ಡೇ ಹೈನ ಬ್ರೇಕ್ ಮಾಡುತ್ತೆ ಇಂಡೆಕ್ಸ್ ಅಲ್ಲಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಎಕ್ಸಿಟ್ ಆಗೋಣ. ಸೊ ಈ ರೀತಿ ಲೈವ್ ಟ್ರೇಡಿಂಗ್ ನಿಮ್ಗೆ ಇಷ್ಟವಾದಲ್ಲಿ ಕಮೆಂಟ್, ಲೈಕ್ಸ್, ಸಬ್ಸ್ಕ್ರೈಬರ್ ಏನಾದ್ರು ಒಂದ್ ಮಾಡಿ ತಿಳಿಸಿ. ಈ ರೀತಿ ಲೈವ್ ಟ್ರೇಡಿಂಗ್ ನಿಮ್ಮ ನೋಡಿ, 5000, 6000, 5800, 6000, 6300. ಇಂಥ ಸಾಲಿಡ್ ಟ್ರೇಡ್. ನಾನು ಕ್ವಾಂಟಿಟಿ ಆವರೇಜ್ ಕ್ವಾಂಟಿಟಿ ಜಾಸ್ತಿ ತಗೊಳ್ಬೇಕಿತ್ತು, ಆದ್ರೆ ನಾನು ಡಿಸ್ಕೌಂಟ್ ವೇಟ್ ಮಾಡ್ತಾ ಇದ್ದೆ. ಓಕೆ, ವೇಟ್ ಮಾಡೋಣ. ₹6000 ಪ್ರಾಫಿಟ್ ರನ್ ಆಗ್ತಾ ಇದೆ. 5300 ನೋಡಿ, 6000 ಇಂದ 4000 ಬಂತು. ಆದ್ರೆ ನಾನ್ ವೇಟ್ ಮಾಡ್ತಾ ಇದ್ದೀನಿ, ನನ್ನ ಟಾರ್ಗೆಟ್. ಓ ಮೈ ಗಾಡ್, ಇಲ್ಲಿ ನೋಡಿ ಟ್ರೇಡರ್ಸ್, ಇಂಡೆಕ್ಸ್ ಸ್ಕ್ರೀನು. ನಾನು ಇಷ್ಟೊಂದು ಯಾಕೆ ಇದಾದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಆಲ್ ಟೈಮ್ ಹೈ ಬ್ರೇಕ್ ಆಗ್ಬಿಟ್ಟಿದೆ. ಇವತ್ತಿನ ಆಲ್ ಟೈಮ್ ಹೈ ಅಂದ್ರೆ, ಸಾರಿ, ಇವತ್ತಿನ ಡೇ ಹೈ ಬ್ರೇಕ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ,
ಬ್ರೇಕ್ ಆಗ್ಬಿಟ್ಟಿದೆ. ನಾನು ಹೇಳಿದ್ನಲ್ಲ ಇವತ್ತಿನ ಡೇ ಹೈ ಬ್ರೇಕ್ ಆಗುತ್ತೆ ಅಂತ, ಬ್ರೇಕ್ ಆಗ್ಬಿಟ್ಟಿದೆ, ನಾನ್ ಎಕ್ಸಿಟ್ ಆಗಿಲ್ಲ. ಓ ಯಾಕೆ ಇಷ್ಟು ಇದಾದೆ, ಒಳ್ಳೆ ಇಂಪಾರ್ಟೆಂಟ್ ವಿಷಯಗಳನ್ನ ಗಮನಿಸ್ತಾನೆ ಇಲ್ಲ. ಎಲ್ಲೋ ಇಲ್ಲಿ ಬ್ರೇಕ್ ಆದೋಗಿ ಇಲ್ಲಿ ನೋಡೋ ಬದಲು ಇಲ್ಲಿ ನೋಡ್ತಾ ಇದ್ದೀನಿ ನಾನು ರೈಟ್ ಸೈಡ್ ಸ್ಕ್ರೀನು. ಏನೋ ಇವತ್ತು ಫೋಕಸ್ ಕಡಿಮೆ ಆಗಿದೆ. ಎಸ್, ಇಂಥ ಸಾಲಿಡ್ ಟ್ರೇಡ್ ಅನ್ನ ಪೊಟೆನ್ಶಿಯಲಿ ಐಡೆಂಟಿಫೈ ಮಾಡಿದ್ರೆ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಹಾಕ್ಬೇಕಾಗಿತ್ತು. ಇಲ್ಲಿ ನನಗೆ ಗೊತ್ತಾಯ್ತು, ಇದು ಓಪನ್ ಆಗ್ತಿದಂಗೆ ಗೊತ್ತಾಯ್ತು ಇದು ಪವರ್ಫುಲ್ ಟ್ರೇಡ್ ಅಂತ. ಅದಕ್ಕೆ ನಾನು ಇಲ್ಲಿ ಎಂಟ್ರಿ, ಇಲ್ಲಿ ಜಾಸ್ತಿ ಮೇಲ್ ಹೋದ್ರೂ ಪರವಾಗಿಲ್ಲ, ನನ್ಗೆ ಬೇಕೇ ಬೇಕು ಅಂತ ಇಲ್ಲಿ ತಗೊಂಡೆ. ಇದನ್ನ ನಮ್ಮ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಯಾವಾಗ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ, ಎಂಟ್ರಿ ಇರೋದಿಲ್ಲಿ ಆದ್ರೂ ಇಲ್ಲಿ ಯಾವಾಗ ಎಂಟ್ರಿ ಆಗ್ತೀನಿ ಅಂದ್ರೆ ನನಗೆ ಬೇಕೇ ಬೇಕು. ಇಲ್ಲಿ ಅಂದ್ರೆ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದೀನಿ. 7,000 ನೋಡಿ, 7,000 ಪ್ರಾಫಿಟ್. ಹೋಗ್ಲಿ ಇನ್ನೂ ಮೇಲೆ ಹೋಗ್ಲಿ. ಇದೇ ಒಂದು ಕಾರಣಕ್ಕೆ ನಾನು ಇಲ್ಲಿ ಕ್ವಾಂಟಿಟೀಸ್ ನ ಆಡ್ ಮಾಡಿದ್ದು. ಇಲ್ಲೆಲ್ಲೋ ಕ್ವಾಂಟಿಟಿ ಆಡ್ ಮಾಡಿದೆ, ನೆನಪಿದ್ಯಾ? ಲೆಫ್ಟ್ ಸೈಡ್ ಸ್ಕ್ರೀನ್ ಇಂಡೆಕ್ಸ್ ನೋಡಿ, ಬಂತು 7,000, 8,000, 8,000, 8,000, 8,300. ಯಾಕೆ ಈ ತರ ಎಕ್ಸಿಟ್ ಮಾಡಿದ್ 8,400, ಇಲ್ಲಿ ಎಕ್ಸಿಟ್ ಆಗಿದ್ 7,800. ಆಯ್ತು ಬಿಡಿ, ಏನ್ ಮಾಡಕ್ಕಾಗಲ್ಲ, ಕೆಲವೊಂದ್ಸತಿ ಆಗತ್ತೆ. ಟ್ರೇಡರ್ಸ್, ನೀವು ನೋಡಿದೀರಾ, ನಾನು ಇಲ್ಲಿ ಎಂಟ್ರಿ ಆಗ್ಬೇಕಿತ್ತು, ಆದ್ರೆ ಸಡನ್ ಸ್ಪೈಕ್ ನೋಡಿ ಇಲ್ಲಿ ಇನ್ನೊಂದ್ 2 ಲಾಟ್ ಅನ್ನ ಆಡ್ ಮಾಡಿದೆ. ಯಾವಾಗ ನಾನು ಈ ತರ ಆಡ್ ಮಾಡ್ತೀನಿ ಅಂದ್ರೆ ನನ್ಗೆ ಹೈ ಕನ್ಫರ್ಮೇಶನ್ ಇರುತ್ತಲ್ಲ ಮೇಲೆ ಹೋಗುತ್ತೆ ಅಂತ, ಅವಾಗ ಮಾತ್ರ ನಾನು ಮೇಲ್ಗಡೆ ಬೈ ಮಾಡೋದು. ಆದ್ರೂ ಕೂಡ ಅದು ತಪ್ಪೆ. ಸೊ ಈಗ ಇಲ್ಲಿ ನೋಡ್ಬೇಕು, ಓ ಮೈ ಗಾಡ್, ಹೋಲ್ಡ್ ಮಾಡಿದ್ರೆ 9,000 ಮೇಲೆ ಪ್ರಾಫಿಟ್ ಆಗ್ತಾ ಇತ್ತು. ಇಟ್ ಈಸ್ ಓಕೆ. ಸೊ ಇಲ್ಲಿ ನೋಡಿ ಟ್ರೇಡರ್ಸ್, ಇವತ್ತು ನಂದು ಪವರ್ಫುಲ್ ಟ್ರೇಡ್ ಇತ್ತು, ನನಗೆ ಗೊತ್ತಾಯ್ತು ಇದು ಪವರ್ಫುಲ್ ಟ್ರೇಡ್ ಅಂತ. ಆದ್ರೆ ನಾನು ಏನಕ್ಕೆ ವೇಟ್ ಮಾಡ್ತಾ ಇದ್ದೆ, ಒಂದ್ ಸ್ವಲ್ಪ ಕೆಳಗಡೆ ಇಲ್ಲಿ ತನಕ ಬಂದ್ರೆ ಒಂದು 300 ಕ್ವಾಂಟಿಟಿ ತಗೊಳ್ಳೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಆದ್ರೆ ಅದು ಇಲ್ಲಿಂದಾನೆ ಝುಕ್ ಅಂತ ಹೋಯ್ತು. ಈ ತರ ಪವರ್ಫುಲ್ ಬಿಗ್ ಪ್ಲೇ ಟ್ರೇಡ್ಸ್ ಅನ್ನ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಎಲ್ಲಾರ ಕೈಯಲ್ಲೂ ಇರಲ್ಲ. ಫ್ರೆಂಡ್ಸ್, ಇಲ್ಲಿ ಬಂದಿರೋ ರ್ಯಾಲಿ ಇದು ಯಾರೋ ಚಿಕ್ಕ ಮಕ್ಕಳು ರಿಟೇಲರ್ ರ್ಯಾಲಿ ಅಲ್ವೇ ಅಲ್ಲ, ಇದು ದ ಫೇಮಸ್ ಬಿಗ್ ಪ್ಲೇಯರ್ಸ್ ಆಕ್ಟಿವಿಟೀಸ್. ಈ ತರ ಬಿಗ್ ಪ್ಲೇಯರ್ ಆಕ್ಟಿವಿಟೀಸ್ ಅನ್ನ ಗುರುತಿಸಬೇಕು, ಗುರುತಿಸಿ ಟ್ರೇಡ್ ಅನ್ನ ಪಂಚ್ ಮಾಡಬೇಕು. ಟ್ರೇಡ್ ಅನ್ನ ಪಂಚ್ ಮಾಡಿದರೆ ಟಾರ್ಗೆಟ್ ಹತ್ರ ಎಕ್ಸಿಟ್ ಆಗಬೇಕು. ನಾನು ಯಾರು ಅಂತ ಗೊತ್ತೇನೋ. ಸೊ ಇವತ್ತಿನ ಪ್ರಾಫಿಟ್ 7,800 ಆಗಿದೆ. ರಿಫ್ರೆಶ್ ಮಾಡ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇವತ್ತು ಸ್ವಲ್ಪ ಕಿಡ್ಡಿಶ್ ಬಿಹೇವಿಯರ್ ಇದೆ, ಇವತ್ತು ಸ್ವಲ್ಪ ಲೈಟ್ ಆಗಿದೆ, ಹ್ಯಾಪಿ ಆಗಿದೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀನಿ. ನಾಳೆಯಿಂದ ಪ್ರೊಫೆಷನಲ್ ಆಗಿ ಈ ಟ್ರೇಡಿನ ಹಿಂದಿನ ಲಾಜಿಕ್ ನ ನಮ್ಮ ಸ್ಟೂಡೆಂಟ್ಸ್ಗೆ ಗಿಣಿಗೆ ಹೇಳಿದಂಗೆ ಹೇಳಿ ಕೊಟ್ಟು ಇದ್ದೀನಿ. ಹೆಲೋ ಟ್ರೇಡರ್ಸ್, ಸೊ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆದ್ಮೇಲೆ ನೆಕ್ಸ್ಟ್ ಟ್ರೇಡ್ ಗೋಲ್ಡ್ ಅಲ್ಲಿ ತಗೊಂಡೆ. ಸೊ MCX ಗೋಲ್ಡ್ ಮಿನಿ 1 ಲಾಟ್ ಅಲ್ಲಿ ಟ್ರೇಡ್ ತಗೊಂಡೆ. ಇದರಲ್ಲಿ 1,000 ರೂಪೀಸ್ ಪ್ರಾಫಿಟ್ ಆಗಿದೆ. ಸೊ ಈಗಷ್ಟೇ ಟಾರ್ಗೆಟ್ ಅಚೀವ್ ಆಗಿದೆ. ಹೆಲೋ ಟ್ರೇಡರ್ಸ್, ಎಲ್ಲರಿಗೂ ನಮಸ್ತೆ. ವಾಯ್ಸ್ ಆಡಿಬಲ್ ಇದೆಯಾ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಆಡಿಬಲ್ ಇದೆ ವಾಯ್ಸ್. ನೀವೇನು ಇಲ್ಲ, ಏನು ಬೇಡ, ಯಾವ ನ್ಯೂಸ್ ಚಾನಲ್ ಬೇಡ, ಯಾವ ಟ್ರಂಪು ಬೇಡ, ಯಾರು ಬೇಡ. ನಮ್ಗೆ ಗಮನ, ನಿಮ್ ಚಾರ್ಟು, ನೀವು ಇಬ್ರೆ ಇಲ್ಲಿ ಶಾಂತವಾಗಿ ಕೂತ್ಕೊಂಡು ಗಮನ. ಹೌದು ಸರ್. ಯಾವಾಗ ಗೊತ್ತಾಗುತ್ತೆ? ಇಲ್ಲಿ 1 ಸೆಕೆಂಡ್ ಎಷ್ಟಾಯ್ತು, ಇಲ್ಲಿ ಪವರ್ಫುಲ್ ಬೈ ಕ್ಯಾಂಡಲ್ ವೇಟ್ ಮಾಡ್ಬೇಕು. ಇಲ್ಲಿ ಬಂತ ಟ್ರೇಡರ್ಸ್ ಬೈ ಕ್ಯಾಂಡಲ್. ಹಾ ಸರ್. ಬೈ ಕ್ಯಾಂಡಲ್ ಅಂದ್ರೆ ಏನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ. ಎಲ್ಲಿ ಮಾಡಿ ಕ್ಲಿಯರ್ ಎಲ್ಲರಿಗೂ? ಕ್ಲಿಯರ್ ಸರ್. ಓಕೆ, ಇವಾಗ ಈ ಝೋನ್ ಹತ್ರ ಬಂತು, ಬ್ರೇಕ್ ಡೌನ್ ಆಯ್ತು, ರೀಟೆಸ್ಟ್ ಆಯ್ತು, ಬೈ ಬಂತು. ಬೈ ಮಾಡಬಹುದಾ? ಮಾಡಬಾರ್ದು. ಇಲ್ಲಿ ಪವರ್ಫುಲ್ ಬೈ ಕ್ಯಾಂಡಲ್ ಬಂತು, ಯಾಕೆ ಮಾಡಂಗಿಲ್ಲ? ಅದು ಅದೇ ತರ ಇನ್ನೊಂದು ಕ್ಯಾಂಡಲ್ ಬೇಕು. ಇಲ್ಲ ಸರ್. ಎಕ್ಸಾಕ್ಟ್ಲಿ ಕರೆಕ್ಟ್ ಮಾಡಿರೋದು. ಎಸ್ ಸರ್. ಅಥವಾ ಇದಿಷ್ಟನ್ನ ಕನ್ಸಿಡರ್ ಮಾಡಿ, ಇಲ್ಲೊಂದು ರಿಜೆಕ್ಷನ್ ನ ಕನ್ಸಿಡರ್ ಮಾಡಿ, ಯಾರಾದ್ರೂ ಇಷ್ಟು ಚಿಕ್ಕದು ಝೋನ್ ಮಾರ್ಕ್ ಮಾಡಿದ್ರೆ ಅವಾಗ ಮಾತ್ರ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಕರೆಕ್ಟಾ? ಎಲ್ಲರಿಗೂ ಒಂದು ಕ್ಲಾರಿಟಿ ಅರ್ಥ ಆಗ್ತಾ ಇದೆಯಾ? ಹೌದು ಸರ್. ಅದಕ್ಕೆ ನಾನು ಹೇಳೋದು, ಈ 2 ಕ್ಯಾಂಡಲ್ ನೋಡ್ಬಿಟ್ಟು ಇಲ್ಲಿ ಏನಾದ್ರು ಝೋನ್ ಹಾಕಿದ್ರೆ ಅಥವಾ ಇಲ್ಲಿ ಝೋನ್ ಹಾಕಿದ್ರೆ ನೀವು ಮಾತ್ರ ಇಲ್ಲಿ ಬ್ರೇಕ್ ಡೌನ್ ಆಯ್ತು, ರೀಟೆಸ್ಟ್ ಆಯ್ತು ಅಂತ ಇಲ್ಲಿ ಸೆಲ್ ತಗೊಳ್ಳೋ ಚಾನ್ಸಸ್ ಇರೋದು. ಕರೆಕ್ಟಾ? ಅದು ಫಸ್ಟ್. ಓಕೆ, ನೆಕ್ಸ್ಟ್ ಯಾಕೆ ಇಲ್ಲಿ ಸೆಲ್ ಮಾಡಂಗಿಲ್ಲ? ಸರ್ ನಾಗೇಂದ್ರ 19 ಸರ್. ಹೇಳಿ ಸರ್. ಸರ್ ಪಕ್ಕದಲ್ಲಿ 2 ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಸರ್, ಅದಕ್ಕೆ ವೇಟ್ ಮಾಡಿದ್ರೆ ಒಳ್ಳೆಯದು. ಓಕೆ, ಯಾವ್ದು ಪಕ್ಕದಲ್ಲಿ ಇದೆರಡ? ಹಾ ಸರ್, 3 ಕಂಟಿನ್ಯೂಸ್ ಇದೆ. ಓಕೆ ಆಯ್ತು, 3 ಕ್ಯಾಂಡಲ್ ಇರಬಹುದು ಸರ್. ಇವ್ರು ಹೇಳಿರೋದು ಆಯ್ತು, ಇವ್ರದೊಂದು ಕಾರಣ ಇವ್ರು ಹೇಳಿದ್ದಾರೆ, ಇದು ತಪ್ಪು. ನೆಕ್ಸ್ಟ್ ಇನ್ಯಾರಾದ್ರೂ ಇದೀರಾ? ಸರ್ ಮಲ್ಲು ಅಂತ ಹಾ ಸರ್ ಹೇಳಿ. ಹಾ ಎಕ್ಸಾಕ್ಟ್ಲಿ ಕರೆಕ್ಟ್. ಗಿಣಿಗೆ ಹೇಳ್ದಂಗೆ ಹೇಳ್ಕೊಟ್ಟಿದ್ದೆ ಹೋದ್ವಾರ. ಸುಮ್ಮನೆ ಯಾವ್ದೋ ಸಿಕ್ಕಿ ಟ್ರೇಡ್ ತಗೊಳ್ಳೋದಲ್ಲ. ಈ ಒಂದು ಸೆಲ್ ಸೆಲ್ ಮಾಡಿ ಇದಾಗಲಿ ಅಂತ ಹೇಳಿದೆ ಇಲ್ಲ? ಇಲ್ಲಿ ಹಾ ಸರ್. ಓಕೆ, ಇವ್ರಿಬ್ರು ಬಿಟ್ಬಿಟ್ಟು ಬೇರೆಯವರೆಲ್ಲ ಯಾಕೆ ಇದನ್ನ ಮರ್ತೋಗಿದ್ದೀರಾ? ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಕ್ಲಾಸ್ ಆದ್ಮೇಲೆ ನಾವೇನ್ ಇಂಪಾರ್ಟೆಂಟ್ ಹೇಳಿದೀವಿ ಅದನ್ನ ಬುಕ್ಕಲ್ಲಿ ಬರ್ಕೊಳ್ಳಿ ಅಂತೀನಿ, ಅದು ಮಾಡಲ್ಲ. ಯಾವ್ದೋ ಮೂವಿ ಫಿಲ್ಮ್ ರಿಲೀಸ್ ಆಗುತ್ತೆ, ಇಲ್ಲ ಅಲ್ಲು ಅರ್ಜುನ್ದು ನೋಡ್ತೀರಾ, ಮನೆಗೆ ಹೋಗ್ತೀರಾ, ಮನೇಲಿ ಒಳ್ಳೆ ಊಟ ಮಾಡಿರ್ತಾರೆ, ತಿಂತೀರಾ, ಆಮೇಲೆ ನೆಕ್ಸ್ಟ್ ವೀಕ್ ಬರ್ತೀರಾ.
ಅಂದ್ರೆ ನಾನು ಸ್ಟೇಟಸ್ ಇಲ್ಲಿರೋರಿಗೆ ಬೈಯಕ್ಕೆ ಅಧಿಕಾರ ನನ್ಗೆ ಇಲ್ವೇ ಇಲ್ಲ. ನಾನು ಇನ್ಫ್ಯಾಕ್ಟ್ ಬೈತಾನೂ ಇಲ್ಲ. ಯಾಕೆ ನಿಮ್ ದುಡ್ಡನ್ನ ನೀವೇ ಹಾಳು ಮಾಡ್ಕೊಂತಾ ಇದ್ರಿ ಅಂತ ಕಾಳಜಿಯಿಂದ ಹೇಳ್ತಾ ಇದೀನಿ. ಈ ತರ ರೂಲ್ಸ್ ಇಲ್ಲೇ ಕಾಣಿಸಲ್ಲ ಅಂದ್ರೆ ಲೈವ್ ಅಲ್ಲಿ ಎಲ್ಲಿ ಕಾಣಿಸುತ್ತೆ? ಫಸ್ಟ್ ನಿಮ್ಗೆ ಗೊತ್ತಾಗ್ಬೇಕು ರೂಲ್ ಅಂದ್ರೆ ಏನು. ಫಾರ್ ಎಕ್ಸಾಂಪಲ್, ನೀವು ಎಲ್ಲೋ ಕೆಲಸಕ್ಕೆ ಜಾಯ್ನ್ ಆಗ್ತೀರಾ, ಅವರು ಓನರ್ ಬಂದು ಹೇಳ್ತಾರೆ, ನೋಡಿ ಮೊದಲನೇ ಕೆಲಸ ಕ್ಯಾಪ್ ಸರಿಗಿದ್ಯಾ ಅಂತ ನೋಡ್ಬೇಕು. ಕ್ಯಾಪ್ ಕೆಲವೊಂದು ಮಿಷಿನ್ ಪ್ರೆಸ್ ಆಗ್ಬಿಟ್ಟು ಇಲ್ಲಿ ಏನೋ ಪ್ರಾಪರ್ ಆಗಿರಲ್ಲ, ಅದು ಲೀಕ್ ಆಗ್ತಾ ಇರುತ್ತೆ. ಮೊದಲನೇ ಕೆಲಸ ಏನು ಟ್ರೇಡರ್ಸ್? ರಿಪೀಟ್ ಮಾಡಿ. ಗ್ಯಾಪ್ ಕರೆಕ್ಟ್ ಇದೆಯಾ? ಮುಚ್ಚಲ, ಬಾಟಲ್ದು ಮುಚ್ಚಲ ಸರಿಗಿದ್ಯಾ ಅಂತ ನೋಡ್ಬೇಕು. ಎರಡನೇ ಕೆಲಸ ಬಾಟಲ್ಗೆ ಪ್ರಾಪರ್ ಆಗಿರೋ ಲೇಬಲ್, ಬ್ರ್ಯಾಂಡಿಂಗ್ ಸ್ಟಿಕ್ಕರ್ ಬಂದಿದ್ಯಾ ಅಂತ ನೋಡ್ಬೇಕು. ಕೆಲವೊಂದ್ಸತಿ ಗಮ್ ಸರಿಗಿಲ್ದಿರಾ ಆ ಸ್ಟಿಕ್ಕರ್ ಲೂಸ್ ಆಗಿರುತ್ತೆ. ಎರಡನೇ ಕೆಲಸ ಏನ್ ನಿಮ್ದು? ಸ್ಟಿಕ್ಕರ್ ಕರೆಕ್ಟ್ ಆಗಿ ಅಂಟ್ಕೊಂಡಿದ್ಯಾ ಅದು ನೋಡ್ಬೇಕು. ಮೂರನೇ ಕೆಲಸ ಏನು ಅಂದ್ರೆ ಬಾಟಲ್ ಒಳಗಡೆ ಇರೋ ಜ್ಯೂಸು ಎಷ್ಟು ಫಿಲ್ ಆಗಿದೆ. ಇಲ್ಲಿ ಕರೆಕ್ಟ್ ಆಗಿ ಮಾರ್ಕಿಂಗ್ ಇರುತ್ತೆ, ಎಲ್ಲಾ ಬಾಟಲ್ ಇಷ್ಟಕ್ಕೆ ಇದೇ ಲೆವೆಲ್ ತನಕ ಬಂದಿರಬೇಕು. ಅದು ನಿಮ್ಮ ಮೂರನೇ ರೂಲ್. ಫಸ್ಟ್ ರೂಲ್ಸ್ ಅರ್ಥ ಆದ್ರೆ ಆಮೇಲೆ ನೀವು ನಿಮ್ಮ ಕೆಲಸ ಕರೆಕ್ಟ್ ಆಗಿ ಮಾಡ್ತೀರಾ. ಕರೆಕ್ಟಾ? ಇವಾಗ ಅವ್ರು ಹೇಳ್ತಾರೆ, ಇಫ್ ಇನ್ ಕೇಸ್ ಈ ಮೂರಲ್ಲಿ ಯಾವ್ದಾನ ಒಂದು ಡಿಫೆಕ್ಟ್ ಬಂದ್ರು ಆ ಬಾಟಲ್ನ ಪಕ್ಕಕ್ಕೆ ಇಡಬೇಕು ಅಂತ ಹೇಳ್ತಾರೆ. 3 ರೂಲ್ ಅವ್ರು ಹೇಳಿದ್ದಾರೆ ಮ್ಯಾನೇಜರ್. ಒಂದು, ಬಾಟಲ್ದು ಮುಚ್ಚಲ ಸರಿಗಿರ್ಬೇಕು, ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಎರಡನೇ ರೂಲು, ಬಾಟಲ್ ಸುತ್ತಮುತ್ತ ಇರೋ ಸ್ಟಿಕ್ಕರ್ ಕರೆಕ್ಟ್ ಆಗಿ ಅಂಟ್ಕೊಂಡಿದ್ಯಾ, ಬ್ರ್ಯಾಂಡಿಂಗ್ ಸರಿಯಾಗಿ ಅಂಟ್ಕೊಂಡಿದ್ಯಾ ಅದನ್ನ ಚೆಕ್ ಮಾಡಬೇಕು. ಮೂರನೇ ರೂಲು, ಜ್ಯೂಸು ಈ ಒಂದು ಲೆವೆಲ್ ತನಕ ತುಂಬಿರ್ಬೇಕು ಅಂತ ಹೇಳ್ತಾರೆ. ಕನ್ನಡದಲ್ಲೇ ಹೇಳ್ತಾ ಇದೀನಿ, ಈ ರೂಲ್ನ ಯಾರು ಮರಿಬೇಡಿ. ಕರೆಕ್ಟ್ ಆಗಿ ಎಲ್ಲರಿಗೂ ಗೊತ್ತಾಯ್ತಾ? 3 ರೂಲು ಅರ್ಥ ಆಗಿದೆ? ಇವಾಗ ನೀವು ಬರ್ತೀರಾ, ನೀವು ನೆಕ್ಸ್ಟ್ ದಿವಸ ಕೆಲಸಕ್ಕೆ ಬರ್ತೀರಾ, ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಫಸ್ಟ್ ಡೇ ಎಲ್ಲ ಚೆನ್ನಾಗಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಎಲ್ಲ ಬರ್ತೀರಾ. ಫಸ್ಟ್ ಡೇ ನಿಮ್ ಕೆಲಸ ಇಲ್ಲಿ ಬರ್ತಾ ಇದೆ, ಬಾಟಲ್ 1 by 1 ಬಾಟಲ್ ಬರ್ತಾ ಇದೆ. ಬಂದವಾಗ ನಿಮ್ಗೆ ಸಾಕಷ್ಟು ಟೈಮ್ ಇರುತ್ತೆ. ಏನು ಅರ್ಜೆಂಟಲ್ಲಿ 10 ಸೆಕೆಂಡ್ ನೋಡೋ ಕೆಲಸ ಅಲ್ಲ, ಅರ್ಧ ಗಂಟೆಯಲ್ಲಿ ನೋಡೋ ಕೆಲಸ. ಟೈಮ್ ಇರುತ್ತೆ, ಅರ್ಧ ಗಂಟೆಲೆ 5 ಬಾಟ್ಲು ಬರುತ್ತೆ. ಇಲ್ಲಿ ಟ್ರೇಡ್ ಒಂದಿನಕ್ಕೆ ಒಂದೇ ಮಾಡ್ಬೇಕಾ ಅಥವಾ 50 ಮಾಡ್ಬೇಕಾ ಟ್ರೇಡರ್ಸ್? ಒಂದೇ ಟ್ರೇಡ್. ಫ್ಯಾಕ್ಟ್ರಿಗೆ ಬಂದಿದ್ದೀರಾ, ಹೊಸ ಕೆಲಸ ನಿಮ್ದು. ರೂಲ್ಸ್ ಹೇಳಿದ್ದಾರೆ ಮ್ಯಾನೇಜರ್. ಒಂದು, ಬಾಟಲ್ ಚೆಕ್ ಮಾಡಬೇಕು. ಎರಡನೇದು, ಸ್ಟಿಕ್ಕರ್ ಸರಿಯಾಗಿ ಅಂಟ್ಕೊಂಡಿದ್ಯಾ ನೋಡಬೇಕು. ಮೂರನೇದು, ಜ್ಯೂಸು ಈ ಲೆವೆಲ್ ತನಕ ತುಂಬಿರಬೇಕು. ಇದು 3 ರೂಲು ನಿಮ್ಗೆ ಅರ್ಥ ಆಗಿದ್ರೆ ಕೆಲಸ ಕರೆಕ್ಟ್ ಆಗಿ ಮಾಡ್ತೀರಾ. ನೆಕ್ಸ್ಟ್ ದಿವಸ ಬರ್ತೀರಾ, ಹಿಂದಿನ ದಿವಸ ಈ ರೂಲ್ಸ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ ರೂಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಮ್ಯಾನೇಜರ್ ಇಲ್ಲಿ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಾರೆ ಇದು ರೂಲ್ಸ್ ಅಂತ. ಇಲ್ಲಿ ಈ ಕಿವಿಲಿ ಕೇಳಿಸ್ಕೊಂತೀರಾ. ಆಮೇಲೆ ಮನೆಗೆ ಹೋಗಿ ಬೇರೆ ಪ್ರಪಂಚ, ಕ್ರಿಕೆಟ್ ಅದು ಇದು ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬಿಟ್ಟು ಬರ್ತೀರಾ ನೆಕ್ಸ್ಟ್ ದಿವಸ ಫ್ಯಾಕ್ಟ್ರಿಗೆ, ಹೊಸ ದಿವಸ ವರ್ಕು. ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ಒಂದು ಬಾಟ್ಲಲ್ಲಿ ಇಲ್ಲಿ ಸ್ಟಿಕ್ಕರ್ ಸರಿಗ್ ಅಂಟ್ಕೊಂಡಿಲ್ಲ, ಈ ತರ ಆಗ್ಬಿಟ್ಟು ಹಿಂಗೆ ಇದೆ. ಇನ್ನೆಲ್ಲ ಬಾಟಲ್ ಕರೆಕ್ಟ್ ಆಗಿ ಹಿಂಗೆ ಅಂಟ್ಕೊಂಡಿದೆ, ಈ ರೀತಿ ಕರೆಕ್ಟ್ ಆಗಿದೆ. ಆಮೇಲೆ ಈ ಒಂದು ಬಾಟಲ್ಗೆ ಮುಚ್ಚಲ ಸರಿ ಇಲ್ಲ, ಈ ಒಂದು ಬಾಟಲ್ಗೆ ಇಲ್ಲಿ ತನಕ ಅಷ್ಟೇ ಜ್ಯೂಸ್ ತುಂಬಿದೆ. ಇವಾಗ ನೀವೇನಾದ್ರೂ ಈ ಬಾಟಲ್ನ ಅಥವಾ ಈ ಬಾಟಲ್ನ ಸರಿ ಇದೆ ಅಂತ ಇದು ತಗೊಂಡ್ರೆ ಅದು ತಪ್ಪು ನಿಮ್ದ ಮ್ಯಾನೇಜರ್ದ? ಫಸ್ಟ್ ದೋಷ ಏನಿದೆ ಈ ಬಾಟಲಲ್ಲಿ? ಕ್ಯಾಪ್ ಸರಿ ಇಲ್ಲ. ಇವಾಗ ನೀವ್ ಹೇಳ್ತಾ ಇದೀರಾ ಸರಿಗಿದೆ ಅಂತ ಪಕ್ಕಕ್ಕೆ ಇಡ್ತಾ ಇದೀರಾ. ಹಂಗಂದ್ರೆ ಈ ರೂಲ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತಾನ, ಅರ್ಥ ಆಗಿಲ್ಲ ಅಂತಾನ? ಓಕೆ, ಇಲ್ಲಿ ಇದು ಸ್ಟಿಕ್ಕರ್ ಸರಿಗ್ ಅಂಟ್ಕೊಂಡಿಲ್ಲ, ಒಂದು ಬಿಚ್ಚೋಗಿದೆ, ಸ್ಟಿಕ್ಕರ್ ಇಲ್ಲಿ ಬಿಚ್ಚೋಗಿದೆ, ಇದನ್ನ ಸರಿ ಇದೆ ಅಂತ ಪಕ್ಕಕ್ಕೆ ಇಡ್ತಾ ಇದೀರಾ. ಹಂಗಂದ್ರೆ ಈ ರೂಲ್ಸ್ ನಿಮ್ಗೆ ಅರ್ಥ ಆಗಿದ್ಯಾ, ಅರ್ಥ ಆಗಿಲ್ವಾ? ನೆಗ್ಲಿಜೆನ್ಸ್ ಮಾಡಿದ್ದೀರಾ. ಅರ್ಥ ಆಗಿದ್ರು ನೆಗ್ಲಿಜೆನ್ಸ್ ಮಾಡಿರ್ಬೋದು. ಇವಾಗ ಅವ್ರೇನ್ ನಿಮ್ಗೆ 10,000 ಕೆಲಸ ಕೊಟ್ಟಿಲ್ಲ. ತುಂಬಾ ಸಿಂಪಲ್ ರೂಲ್ ತಾನೆ. 1, 2, 3 ಮೂರೇ ತಾನೆ ಕೆಲಸ. ಹೌದು ಸರ್. 3 ಪಾಯಿಂಟ್ ಅನ್ನ ಯಾರಿಗೆ ಶ್ರದ್ಧೆ ಅನ್ನೋದಿದೆ, ಅಕಸ್ಮಾತ್ ನಿಮ್ಗೆ ಏನೋ ಗೊತ್ತಿದೆ ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಂತ ಗೊತ್ತಿರೋರು ಏನ್ ಮಾಡ್ಬೇಕು, ಬುಕ್ ಅಲ್ಲಿ ಬರಿಬೇಕು 3 ಕೆಲಸ ಏನೊಂದು. ಮೊದಲನೇದು ನಂಬರ್ 1 ಬಾಟಲ್ ಮುಚ್ಚಲ ಕ್ಯಾಪ್ ನೋಡ್ಬೇಕು. ಎರಡನೇ ರೂಲ್ ಏನು? ಸ್ಟಿಕ್ಕರ್. ಮೂರನೇ ರೂಲ್ ಏನು? ಯಾವ ಲೆವೆಲ್ ತನಕ ತುಂಬಿದೆ, ಕರೆಕ್ಟ್ ತಾನೆ? ಜ್ಯೂಸ್ ಲೆವೆಲ್ ಕರೆಕ್ಟ್ ತಾನೆ? ಇದನ್ನ ಬರ್ಕೊಂಡ್ರೆ ನೆಕ್ಸ್ಟ್ ದಿವಸ ಬಂದ್ಮೇಲೆ ಏನಾದ್ರು ಮರ್ತೋಗಿದ್ರು ಇದನ್ನ ಒಂದ್ ಚಿಕ್ಕ ಬುಕ್ ಅಥವಾ ಕೈ ಮೇಲೆ ಬರ್ಕೊಂಡ್ರು ಒಂದ್ ಚಿಕ್ಕ ಪೇಪರ್ ಅಲ್ಲಿ ಬರ್ದಿದ್ರು ಅವ್ರು ಅದನ್ನ ನೋಡ್ಬಿಟ್ಟು ವೆರಿಫೈ ಮಾಡ್ಬೋದಾ ಮಾಡಬಾರ್ದಾ? ಮಾಡಬಹುದು ಸರ್, ಡೌಟ್ ಇದ್ರು. ಸೊ ನಾನು ಹೇಳ್ಕೊಡ್ತಾ ಇರೋದು, ನನ್ನ ಟೈಮ್ ಪಾಸ್ ಆಗಿ ತಗೊಂಡ್ರೆ ಅದು ನಿಮ್ಮ ಇಷ್ಟ. ದುಡ್ಡು ಹೆಂಗಾನ ಬಿಟ್ಬಿಡಿ. ಇಲ್ಲಿ ಲಿಮಿಟೆಡ್ ಸೀಟ್ಸ್ ತುಂಬಾ ಜನಕ್ಕೆ ಸೀಟೇ ಕೊಟ್ಟಿಲ್ಲ ಅಂತ ಟೈಮಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದ್ರು ಕೂಡ ಅರ್ಧಂಬರ್ಧ ಕಲ್ತ್ಕೊಂಡು ನಾಳೆ ಲಾಸ್ ಮಾಡ್ಕೊಂಡ್ರೆ ಲಾಸ್ ಯಾರಿಗದು? ನನ್ಗ ನಿಮ್ಗ? ಆಮೇಲೆ ಹತ್ ಕಡೆ ಹೇಳ್ಕೊಂಡು ಓಡಾಡೋದು, ಏನಿಲ್ಲಪ್ಪ ಶಂಕರ್ ಅವರು ಇವಾಗ ಕೆಲವೊಬ್ರು ಹೇಳಿದಿರಲ್ಲ, ಈ ಸೀಟ್ ಜಾಯ್ನ್ ಆಗೋಕೆ ಹೋಗಿ ಮೆಸೇಜ್ ಮಾಡಿದ್ರಲ್ಲ, ಸರ್ ನಾನು ಈ ಅಕಾಡೆಮಿಗೆ ಹೋದೆ, ಅವ್ರದ್ದು ಏನು ಇಲ್ಲ, ದಯವಿಟ್ಟು ನಿಮ್ದು ಚಾನ್ಸ್ ಕೊಡಿ, ನಿಮ್ ಸೀಟ್ ಕೊಡಿ ಅಂತ ಕೇಳಿದಿರಲ್ಲ ತುಂಬಾ ಜನ. ಕೇಳಿದಿರಾ ಕೇಳಿಲ್ವಾ? ಹಂಗೆ ನನ್ನ ಹೆಸರು ಇನ್ನೊಬ್ರಿಗೆ ಹೇಳೋದು, ಅಲ್ಲೋಗಿದೆ ಅಲ್ಲೇನು ಇಲ್ಲ. ಇಲ್ಲಿ ನಾನು ನನ್ನ 100% 100% ಎಫರ್ಟ್ ಹಾಕಿ ಕಲ್ಸ್ಕೊಡ್ತಾ ಇದೀನಿ. ಯಾರು ಕಲಿತಾ ಇಲ್ಲ? ಹೋಗ್ಲಿ, ಒಬ್ರಿಗೆ ಅಟ್ಲೀಸ್ಟ್ ಅರ್ಥ ಆಗಿಲ್ಲ ಅಂದ್ರೆ ಅವ್ರ ಲೆವೆಲ್ ಇಳಿದು ಮತ್ತೆ ಅಲ್ಲಲ್ಲೇ ಸ್ಟೆಪ್ ಬೈ ಸ್ಟೆಪ್. ಈಗ ಅವ್ರು ಯಾರು ಅರ್ಥ ಆಗಿಲ್ಲ ಅಂದ್ರೆ, ಅವ್ರು ಏನೋ ಹೇಳಿ ತಪ್ಪಂತ ಗೊತ್ತಾಗಿದ ತಕ್ಷಣ ನಾನು ಏನ್ ಮಾಡಿದೆ, ಮತ್ತೆ ಫಸ್ಟ್ ಸ್ಟೆಪ್ ಇಂದ ಫಸ್ಟ್ ಏನ್ ಮಾಡ್ಬೇಕು ಇದು ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅದು ಮಾಡ್ಬೇಕು, ಅದಾದ್ಮೇಲೆ ಈ ಸ್ಟೆಪ್ ಹೋಗ್ಬೇಕು. ಅವಾಗ ಅವ್ರಿಗೆ ಎಲ್ಲ ತಪ್ಪ ಅರ್ಥ ಆಗಿದೆ ಅದನ್ನ ನಾನು ಕಂಡಿಡ್ಬಿಟ್ಟು ಅದನ್ನ ತಿದ್ದಂತ ಪ್ರಯತ್ನ ಮಾಡ್ತಾ ಇದೀನಾ ಅಥವಾ ಸುಮ್ಮನೆ ಬೇಕಾಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದೀನಾ? ನನಗೆ ಇಲ್ಲಿ 30 ಜನ ಇದ್ರೆ ಒಬ್ರು ತಪ್ಪು ಹೇಳಿದ್ರು ನನಗೆ ಬೇಜಾರಾಗುತ್ತೆ. ಸುಮ್ಮನೆ ನಾನೇನಾದ್ರೂ ಇದೆಲ್ಲ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗುತ್ತೆ, ಇದು ಫೇಕ್ ಬ್ರೇಕ್ಔಟ್, ಇಲ್ಲಿ ಸೆಲ್ ಮಾಡ್ಬೇಕು ಅಂದಿದ್ರೆ ಅವಾಗ ತಲೆ ಇಲ್ಲ ಬುಡ ಇಲ್ಲ. ನಾನು ರೂಲ್ಸ್ ನ ಕ್ಲೀನ್ ಆಗಿ ಹೇಳಿದೀನಲ್ವಾ, ಇದಾಗಬೇಕು ಇದಾದ್ಮೇಲೆ ಲೇಟೆಸ್ಟ್ ಆಗ್ಬೇಕು, ಎಲ್ಲ ಕ್ಲೀನ್ ಆಗಿದೆಯಾ? ಸಿಂಕ್ ಆಗ್ತಾ ಇದೆಯಾ ರೂಲ್ಸ್? ಅದೇ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಇನ್ ಕೇಸ್ ಈ ದಿವಸ ಇದ್ದಿದ್ರೆ ಟ್ರೇಡ್ ತಗೊಂಡಿದ್ರೆ ನಾನು ಏನ್ ಮಾತಾಡ್ತಾ ಇದ್ದೆ, ಇವಾಗ ಈ ರೀತಿ ಹೇಳ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ಈ ದಿವಸ ನಾನು ಏನಾದ್ರು ಟ್ರೇಡ್ ತಗೊಂಡಿದ್ರೆ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದೆ, ನೋಡಿ ಟ್ರೇಡರ್ಸ್
ಇಡೀ ಮಾರ್ಕೆಟ್ ಅಥವಾ ಯೂಟ್ಯೂಬ್ ಅಥವಾ ಬಿಗಿನರ್ಸ್ ಯಾರೇ ಇದ್ರು ಇಲ್ಲಿ ವೇಟ್ ಪ್ಯಾಟರ್ನ್ ಆಯ್ತು ಅಥವಾ ಏನೋ ಸಪೋರ್ಟ್ ಅಲ್ಲಿ ಇದೆ, ಇಲ್ಲಿ ಇಷ್ಟು ಚೆನ್ನಾಗಿರೋ ಬೈಂಗ್ ಕ್ಯಾಂಡಲ್ ಬಂದಿದೆ ಅಂತ ಬೈ ಮಾಡ್ತಾರೆ. ಇವಾಗ ಬಿಗ್ ಪ್ಲೇಯರ್ಸ್, ನಮ್ದು ಬಿಗ್ ಪ್ಲೇಯರ್ಸ್ ಅಂಟು ಇವಾಗ ಇಲ್ಲಿರೋ ಎಸ್ ಎಲ್ ಎತ್ತುತ್ತೆ, ಮಾರ್ಕೆಟ್ ಇಲ್ಲಿ ಬಂದೇ ಬರುತ್ತೆ ಅನ್ಬಿಟ್ಟು ಇಲ್ಲಿ ಪೊಸಿಷನ್ ಹಾಕೊಂಡ್ಬಿಟ್ಟು ಲೈವ್ ಟ್ರೇಡ್ ಮಾಡ್ತಾ ಇದೆ. ಕರೆಕ್ಟಾ? ಅವಾಗ ಆ ಲೈವ್ ಟ್ರೇಡ್ ನೋಡ್ಬಿಟ್ರೆ ವಾವ್ ಇವ್ರಿಗೆ ಎಷ್ಟಪ್ಪ ನಾಲೆಡ್ಜ್ ಇದೆ ಅಂತ ಅನ್ಸ್ಬಿಟ್ಟು ಜನರಿಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಎಲ್ಲಾ ಸೀಕ್ರೆಟ್ಸ್ ಹೇಳ್ಕೊಟ್ಮೇಲೆ ಬೆಲೆ ಇಲ್ಲ. ಅದೇ ನಾನೇನು ಇದೆಲ್ಲ ಸೀಕ್ರೆಟ್ ನಾನು ಹೇಳ್ಕೊಂಡ್ಬಿಟ್ಟು ಈ ತರ ಏನೇನೋ ಮಾಡ್ಬಿಟ್ರೆ ಅವಾಗ ಬರ್ತಾರೆ 5,000 ಜನ ಕ್ಯೂ ನಲ್ಲಿ ನಿಂತಿರ್ತಾರೆ. ಅಂದ್ರೆ ಎಲ್ಲಾ ಸೀಕ್ರೆಟ್ ಹೇಳ್ಕೊಟ್ಮೇಲೆ ನಮಗೆ ಬೆಲೆನೇ ಇಲ್ವಲ್ಲ, ಹಂಗೆ ತಾನೇ ಆಗೋದು. ಹೌದು ಸರ್. ಬೆಲೆನೇ ಇಲ್ಲ. ಯಾರೋ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ಅಲ್ಲಿ ರೀಲ್ ಬರುತ್ತೆ, ಏನು ಇಲ್ಲ, ತಲೆ ಇಲ್ಲ ಬುಡ ಇಲ್ಲ, ಬರೀ ಪೊಸಿಷನ್ ತೋರಿಸ್ತಾರೆ. ಇವತ್ತು 10,000 ಪ್ರಾಫಿಟ್, ನಾಳೆ 20,000 ಪ್ರಾಫಿಟ್, ಈ ಬ್ರೇಕ್ ಔಟ್ ರೇಟ್ ಅಷ್ಟೇ. ಅವ್ರ ಸ್ಟ್ರಾಟಜಿ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತಾರಾ? ಯಾರಿಗಾದ್ರು ಹೇಳ್ಕೊಡ್ತಾರಾ? ಅವ್ರ ಜೊತೆಲಿ ಇರೋರ್ಗೆ ಹೇಳ್ಕೊಡ್ತಾರಾ? ಇಲ್ಲ. ನಾನು ಯಾರು ನೀವೆಲ್ಲ ಫ್ಯಾಮಿಲಿನ ಫ್ರೆಂಡ್ಸ್ ಯಾರು ನೀವೆಲ್ಲ? ಬೆಲೆ ಇಲ್ಲ, ನಮ್ಮಂತವ್ರಿಗೆ ಬೆಲೆ ಇಲ್ಲ. ಯಾಕಂದ್ರೆ ಕ್ಲೀನ್ ಆಗಿ ಹೇಳ್ಕೊಟ್ಬಿಟ್ರಲ್ಲ, ಬೆಲೆ ಇಲ್ಲ. ಅರ್ಧಂಬರ್ಧ ಹೇಳ್ಕೊಟ್ಬಿಟ್ರೆ ಅವಾಗ ಸರ್ ಅಂತ 5 ವರ್ಷ ಹಿಂದೆ ಇದ್ಬಿಡ್ತಾರೆ ಕ್ಯೂನಲ್ಲಿ. ಕರೆಕ್ಟ್ ತಾನೆ? ಓಕೆ ಸರ್, ಯಾರಿಗಾದ್ರೂ ಟ್ರೆಂಡ್ ಲೈನ್ ಬಗ್ಗೆ ಇರ್ಬೇಕಂದ್ರೆ ಕ್ಲಾಸ್ ಮುಗಿದ್ಮೇಲೆ ಮೆಸೇಜ್ ಮಾಡಿ, ಒಂದು ವಿಡಿಯೋ ಲಿಂಕ್ ಕಳಿಸ್ತೀನಿ, ಅದನ್ನ ನೋಡಿ ಟ್ರೇಡರ್ಸ್. ಯಾಕಂದ್ರೆ ಫಸ್ಟ್ ವೀಕ್ ಅಲ್ಲಿ ಟ್ರೆಂಡ್ ಲೈನ್ ಬಗ್ಗೆ ಹೇಳ್ಕೊಟ್ಬಿಟ್ಟೆ ನಾನು ನೆಕ್ಸ್ಟ್ ಕಾನ್ಸೆಪ್ಷನ್ ಹೇಳ್ಕೊಟ್ಟಿರೋದು. ಕರೆಕ್ಟಾ ತಪ್ಪಾ ಟ್ರೇಡರ್ಸ್? ಹೌದು ಸರ್. ಹೌದು ಸರ್. ಬುಕ್ ಅಲ್ಲಿ ಬರ್ದಿರಲ್ಲ ಅವಾಗ, ಯಾಕಂದ್ರೆ ಮರ್ತೋಗಿರ್ತೀರಾ. ಸರ್ ಯೂಟ್ಯೂಬ್ ಅಲ್ಲಿ ಇದೆಯಲ್ಲ ಸರ್, ಅಪ್ಲೋಡ್ ಮಾಡಿದಿರಾ? ಓಕೆ, ಯೂಟ್ಯೂಬ್ ಬಿಟ್ಬಿಡೋಣ. ನಾನು ಎಕ್ಸ್ಪ್ಲೈನ್ ಮಾಡಿಲ್ವಾ ಕ್ಲಾಸ್ ಅಲ್ಲಿ? ಯಾವ ರೀತಿ ಇರಬೇಕು, ಕ್ಯಾಂಡಲ್ಸ್ ಟ್ರೆಂಡ್ ಲೈನ್ ಮೇಲೆ ಇರಬೇಕಾ, ಕೆಳಗಡೆ ಇರಬೇಕಾ, ಅದೆಲ್ಲ ತುಂಬಾ ಡೀಟೇಲ್ ಸೆಷನ್ ಹೇಳ್ಕೊಟ್ಟಿದ್ದೀನಿ. ಯಾರು ಲೇಟೆಸ್ಟ್ ಆಗಿ ಜಾಯ್ನ್ ಆಗಿದ್ದೀರಾ ಆ ಫಸ್ಟ್ ವೀಕ್ ಇಂದಾನೆ ನಾನು ಹೇಳ್ತಾ ಇರೋದು. ಟ್ರೇಡರ್ಸ್ ಇವತ್ತಿಂದ ಇದಕ್ಕೆ ಮೇಲೆ ಇನ್ನು ಯಾರು ಜಾಯ್ನ್ ಆಗಲ್ಲ ಈ ಬ್ಯಾಚ್ಗೆ, ಇವತ್ತು ಬೇಸಿಕ್ಸ್ ಇಂದ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿಂದಾನೆ ಶುರು ಮಾಡೋದು. ಕರೆಕ್ಟಾ? ಯಾರು ಸರ್ ಕೇಳಿದೀವಿ ಟ್ರೆಂಡ್ ಲೈನ್ ಬಗ್ಗೆ? ಆ ಕ್ಲಾಸ್ ಅಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಸರ್ 20 ನನಗೆ ಅದೊಂದು ನೆನಪಾಗ್ತಾ ಇಲ್ಲ. ಓಕೆ ಸರ್, ನೆನಪಾಗ್ತಾ ಇಲ್ಲ ಅಂದ್ರೆ ವಿಡಿಯೋ ಕಳಿಸ್ತೀನಿ ನೋಡಿ. ಯಾಕಂದ್ರೆ ನೆನಪು ಆಗಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿರಲ್ಲ ಅಥವಾ ಕ್ಲಾಸ್ ಮುಗಿದ್ಮೇಲೆ ಅದನ್ನ ಬರ್ದಿರಲ್ಲ ಬುಕ್ ಅಲ್ಲಿ. ಕಳಿಸಿದೀರಾ? ನಿಮ್ದು ವಾಟ್ಸ್ಆಪ್ ಏನು ನೋಡ್ತೀನಿ, ಕಳಿಸಿದೀರಾ ನೀವು ಹೋಮ್ ವರ್ಕ್ ನೋಡ್ತೀನಿ. ಕಳಿಸಿಲ್ಲ, ನಾನು ಬುಕ್ಸ್ ಅಲ್ಲಿ ಬರ್ಕೊಂಡಿದ್ದೀನಿ. ಹೇಳ್ಕೊಡೋ ಬೇಕಾ ಬಿಟ್ಟು ಹೇಳ್ಕೊಡ್ತೀನಾ? ಅಲ್ಲೂ 50 ಸತಿ ಎಕ್ಸ್ಪ್ಲೈನ್ ಮಾಡಿರ್ತೀನಲ್ವಾ? ಫೋಕಸ್ ಇಲ್ಲ ಟ್ರೇಡರ್ಸ್. ಏನಂದ್ರೆ ಇಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್, ಎಲ್ಲರಿಗೂ ಒಬ್ಬೊಬ್ರು ಮನಸ್ಥಿತಿ ನಾನು ಹೇಳ್ತಾ ಇರೋದು. ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಹೇಳಲ್ಲ. ಏನ್ ಮಾಡ್ತೀರಾ? ನಾನು ಟ್ರೇಡಿಂಗ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ ಅನ್ಬಿಟ್ಟು ನಿಮ್ಮ ಊರಲ್ಲಿ ಯಾವುದೋ ಒಂದು ಮೇನ್ ಅರ್ಲಿ ಕಟ್ಟೆ ಮರ ಇರುತ್ತಲ್ಲ, ಅಲ್ಲೋ ಕೂತ್ಕೊಳ್ತೀರಾ. ಯಾಕಂದ್ರೆ ನಿಮ್ಗೆ ಫೇಮ್ ಬೇಕಲ್ಲ, ನೀವು ದೊಡ್ಡ ಮನುಷ್ಯರಾಗಿದ್ದೀರಾ, ಟ್ರೇಡಿಂಗ್ ಇದೆಲ್ಲ ಕಲ್ತ್ಕೊಂತಾ ಇದ್ದೀರಾ. ಒಂದು 4-5 ಜನ ಗುಡ್ಡೆ ಹಾಕೋದು, ಅವ್ರ ಪಕ್ಕದಲ್ಲಿ ಕೇಳಿಸ್ಕೊಳ್ಳೋದು. ಯಾಕೆ ಇದು IPL ಮ್ಯಾಚ್ ಅಲ್ವಾ, ಇದು ಪಾಪ್ಕಾರ್ನ್ ನೋಡ್ಕೊಂಡು ಮಾಡೋದು. ಆ ರೀತಿ ಒಬ್ರು, ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋಗೋದು, ಅಲ್ಲಿ ಲಾಗಿನ್ ಆಗಿ ಕೇಳಿಸ್ಕೊಳ್ಳೋದು. ಇಬ್ರು ಫೋಕಸ್ ಇರಲ್ಲ. ಇನ್ನೊಬ್ರು ಮನೇಲಿ ಟಿವಿ ಹಾಕೋದು, ಟಿವಿ ನೋಡ್ಕೊಂಡು ಹಾಲಲ್ಲಿ ಎಲ್ಲೋ ಕೂತ್ಕೊಂಡು ಸೋಫಾನಲ್ಲಿ ಇಯರ್ಫೋನ್ಸ್ ಹಾಕೊಂಡು ಕೇಳಿಸ್ಕೊಳ್ಳೋದು. ಅಲ್ಲಿ ಅವ್ರು ಕರೀತಾರೆ ಅಲ್ಲಿ ಹೋಗೋದು, ಇವ್ರು ಕರೀತಾರೆ ಇಲ್ಲಿ ಹೋಗೋದು. ನಾನು ಹೋಗ್ಬೇಡಿ ಅಂತ ಹೇಳ್ತಲ್ಲ, ಎಮರ್ಜೆನ್ಸಿ ಇದೆಯಾ ಫಸ್ಟ್ ಈ ಕ್ಲಾಸ್ ಬಿಸಾಕ್ಬಿಟ್ಟು ಫಸ್ಟ್ ಅಲ್ಲಿ ಹೋಗಿ. ಎಮರ್ಜೆನ್ಸಿ ಇದ್ರೆ ಪ್ರತಿದಿನ ಸೀರಿಯಲ್ ನೋಡಕ್ಕೆ, ಅದ್ ನೋಡಕ್ಕೆ, ಟಿಫನ್ ತಿನ್ನಕ್ಕೆ, ಆ ಟೈಮಲ್ಲೆಲ್ಲ ನೀವು ಅಲ್ಲಿ ಕೊಡ್ತಾ ಇದ್ರೆ ಫೋಕಸ್ ಎಲ್ಲಿರುತ್ತೆ? ಇದನ್ನು ಹೇಳಿದೀನಿ, ಹೇಳ್ಕೊಡ್ತಾರೆ. ನಾನೇ ಕ್ಲಾಸಲ್ಲಿ ಕೂತಿದ್ದೀನಿ, ನನ್ನ ಫೋಕಸ್ ಪೂರ್ತಿ ಇಲ್ಲಿದೆ. ನೀವು ಕಲಿತಾ ಇರೋರು ನಿಮ್ ಫೋಕಸ್ ಎಷ್ಟಿರ್ಬೇಕು ಅಂತ ಹೇಳಿದಿನ ಹೇಳಿಲ್ವಾ? ಓಕೆ ಟ್ರೇಡರ್ಸ್, 9th ಆಯ್ತು, ನೆಕ್ಸ್ಟ್ 10th ಹೋಗೋಣ. ಆಯ್ತು ಟ್ರೇಡರ್ಸ್, ಈ 1 ವೀಕ್ ಕವರ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ಏನಾಗಿದೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬುಕ್ಕಲ್ಲಿ ಬರ್ಕೊಂಡು ಬನ್ನಿ. ಎಲ್ಲ ಎಂಟ್ರಿ ಸಿಕ್ತು, ಎಲ್ಲ ಎಂಟ್ರಿ ಸಿಕ್ಕಿಲ್ಲ ಅಂತ ನಿಮಗೆ ಬುಕ್ಕಲ್ಲಿ ಬರ್ಕೊಂಡು ಬಂದ್ರೆ ನೆಕ್ಸ್ಟ್ ವೀಕ್ ನಾವು ಮಂಡೇ ಟು ಫ್ರೈಡೆ ಡಿಸ್ಕಸ್ ಮಾಡುವಾಗ ನಿಮಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ತುಂಬಾ ಡೀಪ್ ಆಗಿ ಎಲ್ಲರೂ ಕೂಡ ನೀಟಾಗಿ ಅರ್ಥ ಆಗ್ತಿದೆ ಸರ್. ಸರ್ ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ತಿಳ್ಕೊಂಡ್ವಿ ಸರ್. ಒಂದು ತುಂಬಾ ಕೇರ್ಫುಲ್ ಆಗಿರ್ಬೇಕು, ದಟ್ ಇಸ್ ಒನ್ ಥಿಂಗ್ ಸರ್. ಅದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸರ್.